ಎವ್ರಿವನ್, ನಾನಿವತ್ತು ಶೆರಟಾನ್ ಗ್ರ್ಯಾಂಡ್ ಹೋಟೆಲ್ಗೆ ಬಂದಿದ್ದೀನಿ. ವೈ ಬಿಕಾಸ್ ನಮ್ಮ ಆಫೀಸ್ ಕಡೆಯಿಂದ ಹೂಎವರ್ ಈಸ್ ಕಂಪ್ಲೀಟೆಡ್ 5 years ಅವರಿಗೆ ವರ್ಕ್ ಆ್ಯನಿವರ್ಸರಿ ಅಂತ ಹೇಳಿ ಅವಾರ್ಡ್ ಫಂಕ್ಷನ್ ಇತ್ತು. ಸೊ ನಾನು ಅದಕ್ಕೆ ಇಲ್ಲಿ ಬಂದಿದ್ದೆ. ಸೊ ಊರಿಂದ ಬರಬೇಕಿದ್ರೆ ನಮ್ಮ ಸಿದ್ದರಾಮಯ್ಯ ಬಸ್ ಫ್ರೀ ಬಿಟ್ಟಿರೋದ್ರಿಂದ ಅದರಿಂದ ಬಂದೆ ಟಿಲ್ ಕೆಂಗೇರಿವರೆಗೂ. ಕೆಂಗೇರಿಯಿಂದ ಮೆಟ್ರೋ ತೊಗೊಂಡು ಮೆಟ್ರೋದಲ್ಲಿ ಬಂದೆ. ಫುಲ್ ಆಪೋಸಿಟ್ಟು, ಮೆಟ್ರೋದಲ್ಲಿ ನೋಡಿದರೆ ಫುಲ್ ಬಾಯ್ಸು, ಬಸ್ಸಲ್ಲಿ ನೋಡಿದರೆ ಫುಲ್ ಲೇಡೀಸು. ಓಕೆ, ಹಾಗೆ ನಾನು ಹೋಟೆಲ್ಗೆ ರೀಚ್ ಆಗಿದ ತಕ್ಷಣ ಫಸ್ಟ್ ಎಂಟ್ರಿ ಆಗಿದ್ದೆ ನಾನು ವಾಶ್ರೂಮ್ಗೆ. ವಾಶ್ರೂಮ್ ಅಂತೂ ಫುಲ್ಲು ಲಕ್ಸುರಿಯಾಗಿತ್ತು, ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ನಾನಂತೂ ಟಚಪ್ ಮಾಡಿಕೊಂಡು ಹಾಗೆ ಫೋರಮಿಗೆ ಬಂದು ನನ್ನ ಸೀಟ್ನ ಹುಡುಕ್ತಾ ಇದ್ದೆ. ಫೈನಲಿ ಐ ಗಾಟ್ ಮೈ ಸೀಟ್ ಆ್ಯಂಡ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅಲ್ಲೇ ಜ್ಯೂಸು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಕೂತಿದ್ವಿ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫಂಕ್ಷನ್ ಸ್ಟಾರ್ಟ್ ಆಯಿತು. ಇವೆಂಟ್ ಸ್ಟಾರ್ಟ್ ಆಗಿದ ಮೇಲೆ ಅಲ್ಲಿ ಸ್ಟಾರ್ಟಿಂಗ್ ಬಂದು ದೈವದ್ದು ಒಂದು ನೃತ್ಯ ಮಾಡಿದರು, ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಇಟ್ ವಾಸ್ ವೆರಿ ಅಮೇಝಿಂಗ್. ಸೊ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನನಗೆ ತುಂಬ ಖುಷಿ ಏನಂತ ಹೇಳಿದರೆ, ನಾವು ಮಾಡೋ ಕೆಲಸಕ್ಕೆ ಏನೋ ಒಂದು ರೆಕಗ್ನೈಸ್ ಮಾಡಿ ನಮಗೊಂದು ಅವಾರ್ಡ್ ಕೊಡೋದೇ ನನಗೆ ತುಂಬ ಖುಷಿ. ಆ ಥರ ಮಾಡೋದ್ರಿಂದ ನಮಗೂ ಕೆಲಸ ಮಾಡೋದಕ್ಕೆ ತುಂಬ ಇನ್ಸ್ಪಿರೇಷನ್ ಅನಿಸುತ್ತೆ. ಸೊ ಹಾಗೆ ನಾವು ಹೋಟೆಲ್ ನೋಡೋದ ಅಂತ ಹೇಳಿ ಸ್ವಲ್ಪ ಹೊರಗಡೆ ಬಂದಿದ್ದು ನೋಡಿದರೆ ಕೆಲವೊಂದು ಕಡೆ ಫೋಟೋಶೂಟ್ ನಡೀತಾಯಿತ್ತು, ಕೆಲವೊಂದು ಕಡೆ ಅಡ್ವೆಂಚರ್ ಗೇಮ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರು. ಹಾಗೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ನಿಂತಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು, ವೈ ನಾಟ್ ಯು ಟ್ರೈ ದಿಸ್ ಆ್ಯಕ್ಟಿವಿಟಿ ಅಂತ ಹೇಳಿದರು. ಸೊ ನಾನು ಹೇಳಿದೆ ನೋ ಐ ಕಾಂಟ್ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರಿಲ್ಲ, ಇದು ಆರಾಮಾಗಿ ಮಾಡ್ಬೋದು, ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳಿದರು. ಓಕೆ, ಐ ವಾಸ್ ಇನ್ ಕ್ಯೂ, ವೆಯ್ಟ್ ಮಾಡ್ತಾ ನಿಂತಿದ್ದೆ. ಸೊ ಲೇಟ್ ಐ ವಾಸ್ ಟೇಕನ್. ಮತ್ತು ಇಲ್ಲಿ ನೋಡಿದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಲ್ಲಿ ಇದ್ದಂಥವರು ನಮಗೆ ಡೈರೆಕ್ಷನ್ ಕೊಡ್ತಾಯಿದ್ರು, ಹೇಗೆ ಅದನ್ನು ಆಪ್ರೇಟ್ ಮಾಡಬೇಕಂತ ಹೇಳಿ. ಇಟ್ ವಾಸ್ ವೆರಿ ಎಕ್ಸೈಟೆಡ್ ಸ್ಟಾರ್ಟಿಂಗ್, ಬಟ್ ಆಮೇಲೆ ಸ್ವಲ್ಪ ಅಬೌಟ್ ಟು ಫಾಲ್ ಡೌನ್ ಅಂತ ಅನ್ನಿಸ್ತು. ಸೊ ಐ ವಾಸ್ ಲೆಫ್ಟ್ ದಟ್ ಆ್ಯಕ್ಟಿವಿಟಿ. ಆ್ಯಂಡ್ ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅಗೇನ್ ಜಾಯ್ನ್ ಆದ್ವಿ, ಮಾತಾಡ್ತಾ ನಿಂತಿದ್ವಿ. ತುಂಬ ದಿನ ಆಗಿದ್ಮೇಲೆ ಎಲ್ಲ ಗೆಟ್ ಟುಗೆದರ್ ಆಗಿದ್ದರಿಂದ ಮಾತಾಡ್ತಾ ನಿಂತಿದ್ವಿ. ಅಲ್ಲಿಗೆ ಬಂದಿದ್ದು ಪ್ರೋಸೆಸ್ ರಿಲೇಟೆಡ್ ಡಿಸ್ಕಷನ್ನೇ ಇತ್ತು. ನಾನು ಹೇಳಿದೆ, ಅಟ್ಲೀಸ್ಟ್ ಇವತ್ತಾದರೂ ಸ್ವಲ್ಪ ನೆಮ್ಮದಿಯಾಗಿರಿ, ಯಾಕೆ ಪ್ರೊಡಕ್ಷನ್ನು ಅದು ಇದು ಅಂತ ಹೇಳ್ತೀರಾ ಅಂತ ಹೇಳಿ. ಸೊ ಹಾಗೆ ಎಂಜಾಯ್ ಮಾಡಿದ್ವಿ. ಅನ್ಲಿಮಿಟೆಡ್ ಫುಡ್ಸ್, ನಾನ್ ವೆಜ್ಜು ಎಲ್ಲ ಇತ್ತು, ಐಸ್ ಕ್ರೀಮ್ಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿ ನಾನಂತೂ ಎಂಜಾಯ್ ಮಾಡಿದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ವರ್ಕ್ ಇನ್ FNFI.